ಕೆನಡಾದಲ್ಲಿ ಭಾರತ ವಿರೋಧಿ ವಾತಾವರಣ ನಿರ್ಮಿಸಿದ್ದ ಖಲಿಸ್ತಾನಿ ಹೋರಾಟಗಾರ ಜಗ್ಮಿತ್ ಸಿಂಗ್ರ ಭಾರೀ ಸೋಲಿನಿಂದ ಭಾರತಕ್ಕೆ ಕೆನಡಾ ಚುನಾವಣೆ ಒಂದು ಕಡೆ ನೈತಿಕ ಬಲವನ್ನು ನೀಡಿದೆ ಎನ್ನಬಹುದು. ಹರ್ದೀಪ್ ಸಿಂಗ್ ನಿಜ್ಜರ್ ಕೊಲೆಯಲ್ಲಿ ಭಾರತದ ಪಾತ್ರವಿದೆ ಎಂದು ಮಾಜಿ ಪ್ರಧಾನಿ ಜಸ್ಟಿನ್ ಟ್ರೂಡೋ ಆಪಾದಿಸಿದರು. ಖಲಿಸ್ತಾನಿ ಪರ ಹಿಂಸಾಚಾರವೇ ಅದಕ್ಕೆ ಕಾರಣವಾಗಿತ್ತು. ಆದರೆ ಟ್ರೂಡೋರ ಲಿಬರಲ್ ಪಕ್ಷವು ಗಟ್ಟಿ ಬಹುಮತದಿಂದ ಅಧಿಕಾರಕ್ಕೆ ಮರಳಿದೆ. ಚುನಾವಣಾ ಕಾಲದ ಪ್ರಧಾನಿ ಮಾರ್ಕ್ ಕಾರ್ನಿ ಮತ್ತೆ ಪ್ರಧಾನಿಯಾಗುವವರಲ್ಲದೆ ಕೆನಡಾದಲ್ಲಿ 10 ವರ್ಷದ ಬಳಿಕವೂ ಮತ್ತೆ ಅಧಿಕಾರಾವಧಿಯು ಮುಂದುವರಿಯಲಿದೆ. ಬ್ರಿಟಿಷ್ ಕೊಲಂಬಿಯಾದ ಬರ್ನ್ಬೇ ಕ್ಷೇತ್ರವನ್ನು ಜಗ್ಮಿತ್ ಸಿಂಗ್ ಉಳಿಸಿಕೊಳ್ಳಲು ಆಗಲಿಲ್ಲ. ಅಲ್ಲಿ ಲಿಬರಲ್ ಪಕ್ಷದ ವೇಡ್ ಚಾಂಗ್ ಗೆದ್ದಿದ್ದಾರೆ. ಚುನಾವಣೆಯಲ್ಲಿ ಸೋಲುತ್ತಲೇ ಜಗ್ಮಿತ್ ಸಿಂಗ್ ಎನ್ಡಿಪಿ ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ನೀಡಿದ್ರು. ಕಳೆದ ಬಾರಿ 4ನೇ ಪ್ರಮುಖ ಪಕ್ಷವಾಗಿ ಗೆದ್ದಿದ್ದ ಎನ್ಡಿಪಿ ಈ ಬಾರಿ ಸೋತು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಕಳೆದುಕೊಂಡಿದೆ. ರಾಷ್ಟ್ರೀಯ ಪಕ್ಷವಾಗಿರಲು ಹೌಸ್ ಆಫ್ ಕಾಮನ್ಸ್ನಲ್ಲಿ 12 ಸ್ಥಾನ ಹೊಂದಿರುವುದು ಅಗತ್ಯ. ಇನ್ನೊಂದು ಕಡೆ ಜಗ್ಮಿತ್ ಸಿಂಗ್ ಸೋಲು ಭಾರತಕ್ಕೆ ಭಾರೀ ಹಿನ್ನಡೆ ಎಂದು ವಿಮರ್ಶಿಸುವವರು ಇದ್ದಾರೆ. Our balcony garden, Vertex Street, Kadri Kamla Road, Mangalore. Call 8197 104 042 or 7899 282 403.